Hi, hello, good morning guys. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಗೈಸ್, ನಿನ್ನೆ ನಾನು ವಿಡಿಯೋ ಹಾಕಿದ್ದೆ, ವ್ಯೂಸ್ ಬಂದಿದೆ. ಸೊ ನಂದು ವಿಡಿಯೋ ಎಲ್ಲ ಹಾಕಿದ್ದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಇನ್ನು ಮುಂದೆ ಹೀಗೆ ನನ್ನ ಚಾನೆಲನ್ನು ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಇವತ್ತಿನ್ನು ಏನು ಕೆಲಸ ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ಮಾಡಬೇಕು. ಇನ್ನು ನನಗೆ ತುಂಬ ಕೆಲಸ ಇದೆ, ಕ್ಲೀನಿಂಗ್ ಇದೆ, ಗುಡಿಸಬೇಕು, ಒರೆಸಬೇಕು, ಮತ್ತು ಸ್ವಲ್ಪ ಪಾತ್ರೆ ಇದೆ, ಅದು ಸ್ವಲ್ಪ ತೊಳಿಬೇಕು. ಹಾಗಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡ್ತಾ ಇರಿ ನನ್ನ ವಿಡಿಯೋ, ಯಾರು ಸ್ಕಿಪ್ ಮಾಡಬೇಡಿ. ಯಾಕಂದರೆ ನನಗೆ ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಪಾತ್ರೆ ತೊಳೆದಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಇವತ್ತು ನಾನು ನಿಮಗೆ ಒಂದು ಈಸಿ ರೆಸಿಪಿ ತೋರಿಸ್ತೇನೆ, ಹಾಗಾಗಿ ವೆಯ್ಟ್ ಮಾಡಿ ಫ್ರೆಂಡ್ಸ್. ಈಗ ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಒಂದು ಬೇಳೆ ಸಾರು ಮಾಡುವ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಈಗ ಬೇಳೆ ಸಾರು ಮಾಡಬೇಕು, ಅದಕ್ಕೆ ರೆಡಿ ಮಾಡಿ. ನಂಗೆ ಗೊತ್ತುಂಟು ಬೇಳೆ ಸಾರು ಎಲ್ಲರಿಗೆ ಕೂಡ ಮಾಡಲಿಕ್ಕೆ ಈಸಿ ಅಂತ, ಆದರೆ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತೇಳಿ ನಾನು ನಿಮಗೆ ಹೇಳಿಕೊಡ್ತೇನೆ. ಬೇಳೆ ಇದೆ, ಅದಕ್ಕೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೇನೆ. ಒಂದು 4 ಈರುಳ್ಳಿ, 4 ಮೆಣಸು, ಮತ್ತು 1 ಟೊಮೆಟೊ, ಮತ್ತು 3 ಟೊಮೆಟೊ ನಾನು ಗ್ರೈಂಡ್ ಮಾಡಿ ಹಾಕ್ತೇನೆ. ಗ್ರೈಂಡ್ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಮತ್ತು 1 ಶುಂಠಿ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ, ಮತ್ತು ಇಲ್ಲೊಂದು ಶುಂಠಿ ಜಸ್ಟ್ ಫ್ರೈ ಮಾಡಲಿಕ್ಕೆ. ಮತ್ತು ಇದನ್ನೀಗ ನೆನೆಸಿ ಇಡಬೇಕು, ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಇಡಬೇಕು ಸ್ವಲ್ಪ ಹೊತ್ತು. ಓಕೆ, ಈಗ ವಾಶ್ ಮಾಡಬೇಕು. ಒಂದು 3-4 ನೀರು ವಾಶ್ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಕ್ಲೀನ್ ನೀರು ಬರುವ ತನಕ ವಾಶ್ ಮಾಡಬೇಕು. ಗೊತ್ತಿಲ್ಲ, ನಾನು ಆ ಥರ ವಾಶ್ ಮಾಡ್ತೇನೆ, ಒಂದು ಕ್ಲೀನ್ ಬರಬೇಕು. ಇದು ನೀರೀಗ ಸ್ವಲ್ಪ ಸ್ವಲ್ಪ ಈ ಥರ ಕಲ್ಲರಾಗಿ ಬಂದಿದೆಲ್ಲ, ಸೊ ಅದೆಲ್ಲ ಹೋಗಬೇಕು ನನಗೆ. ಅದು ಸ್ವಲ್ಪ ಕ್ಲೀನಾಗಿ ಬರಬೇಕು ನೀರು. ಸೊ ಕ್ಲೀನ್ ನೀರು ಬರುವ ತನಕ ನಾನು ವಾಶ್ ಮಾಡ್ತೇನೆ. ಮತ್ತೆ ನೀರು ಹಾಕಿ ಇಡ್ತೇನೆ. ಮತ್ತು ಟೊಮೆಟೊ ಎಲ್ಲ, ಈರುಳ್ಳಿ, ಮೆಣಸು ಅದೆಲ್ಲ ಕಟ್ ಮಾಡುವಷ್ಟರಲ್ಲಿ, ಮತ್ತು ಅದು ಫ್ರೈ ಮಾಡುವಷ್ಟರಲ್ಲಿ ಕರೆಕ್ಟ್ ಆಗ್ತದೆ. ಸೊ ಹಾಗಾಗಿ ಇದನ್ನು ನೆನೆಸಿ ಹಾಕಿ ನೀರಲ್ಲಿ, ಮತ್ತು ಟೊಮೆಟೊ ಮತ್ತು ಶುಂಠಿ ಹಾಕಿ ಸ್ವಲ್ಪ ಅರಿಶಿನ ಕೂಡ ಹಾಕ್ತೇನೆ, ಹಾಕಿ ಗ್ರೈಂಡ್ ಮಾಡಿ ಇಡಬೇಕು. ನಮಗೆ ನಿನ್ನೆ ನೈಟಿಂದ ಕರೆಂಟ್ ಇರಲಿಲ್ಲ, ಈಗ ಬಂದದಷ್ಟೇ. ನಿನ್ನೆ ನೈಟ್ 8-8:30 ಆಗುವಾಗ ಹೋಗಿದೆ. ಸೊ ಹಾಗಾಗಿ ಈಗ ನೀರು ಹಾಕಿ ಇಡ್ತೇನೆ. ಈಗ ಕಟ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ, ಇನ್ನು ಕಟ್ ಮಾಡಬೇಕಷ್ಟೆ. ಕಟ್ ಮಾಡಿ ವಾಶ್ ಎಲ್ಲ ಅದರದ್ದು ಈರುಳ್ಳಿದು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಇಟ್ಟದ್ದು, ವಾಶ್ ಮಾಡಿ. ಮತ್ತು ಟೊಮೆಟೊ ಮತ್ತು ನಾ ಹೇಳಿದೆಲ್ಲ ಶುಂಠಿ ಎಲ್ಲ ಗ್ರೈಂಡ್ ಮಾಡ್ತೇನೆ ಅಂತ, ಸೊ ಅದನ್ನು ಗ್ರೈಂಡ್ ಮಾಡಿದೆ. ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಅಷ್ಟರಲ್ಲಿ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಯಿತು. ನಾ ಹೇಳಿದೆಲ್ಲ ನಿನ್ನೆಯಿಂದ ಕರೆಂಟ್ ಇರಲಿಲ್ಲ ಅಂತ, ಸೊ ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಹಾಗಾಗಿ ಈಗ ಬಂತು ಕರೆಂಟ್, ಹಾಗಾಗಿ ಸ್ವಲ್ಪ ಹೊತ್ತು ಚಾರ್ಜಿಗೆ ಇಟ್ಟೆ. ಬೇಗ ಬೇಗ ಎಲ್ಲ ಮಾಡಿ. ಮತ್ತು ಮಗುವಿಗೆ ಒಂದು ಬೀಟ್ರೋಟು ಕೂಡ ಕಟ್ ಮಾಡಿ ಇಟ್ಟೆ, ಮಗುವಿಗೆ ಕೊಡಬೇಕಲ್ಲ, ಹಾಗಾಗಿ ಅದು ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಡೋದು ಮಗುವಿಗೆ. ಹಾಗಾಗಿ ಅದನ್ನು ಕೂಡ ಮಾಡಿದೆ. ಚಾರ್ಜ್ ಆಗುವಷ್ಟರಲ್ಲಿ ಅಷ್ಟು ಕೆಲಸ ಆಯಿತು ನಂದು. ಸೊ ಇದನ್ನೆಲ್ಲ ಬೇಗ ಬೇಗ ಕಟ್ ಮಾಡಿ ಬೇಗ ಬೇಗ ಫ್ರೈ ಮಾಡಬೇಕು, ಮತ್ತು ಮಗುವಿಗೆ ಊಟ ಕೊಡಬೇಕು. ಯಾರೆಲ್ಲ ನಂದು ಪ್ರೀವಿಯಸ್ ವ್ಲಾಗ್ ನೋಡಲಿಲ್ಲ, ಪ್ಲೀಸ್ ನೋಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಕಣ್ಣು ಉರಿತಾ ಉಂಟು. ಈರುಳ್ಳಿ ಕಟ್ ಮಾಡಬೇಕಾದ್ರೆ, ಈರುಳ್ಳಿ ಕಟ್ ಮಾಡೋದಂದರೆ ಕಣ್ಣು ಉರಿ, ತುಂಬ ಖಾರ ಇದೆ, ಕಣ್ಣು ಉರಿ ಬರ್ತದೆ. ಏನಾದರೂ ನಿಮಗೆ ಈ ಥರ ಮಾಡುವಾಗ ಏನಾದರೂ ಮಿಸ್ಟೇಕ್ ಅಲ್ಲ, ಏನಾದರೂ ಅಂದರೆ ನೀವೇನಾದರೂ ಸಜೆಸ್ಟ್ ಮಾಡಬೇಕಾದ್ರೆ ಓಕೆ ಅದು ಹಾಕಿದರೆ ಒಳ್ಳೆಯದಾಗ್ತದೆ, ಇದು ಹಾಕಿದರೆ ಏನಾದರೂ ಒಳ್ಳೆಯದಾಗ್ಬೋದು ಅಂತ ಹೇಳಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಚಿಲ್ಲಿ ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ, 3 ಗ್ರೀನ್ ಚಿಲ್ಲಿ, ಮತ್ತು ಒಂದು ಚಿಕ್ಕ ಶುಂಠಿ. ನನಗೆ ಈರುಳ್ಳಿ ಹಾಕಿ ಎಲ್ಲ ಆದಮೇಲೆ ನಾನು ಇದು ಅಂತ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕೋದು. ಅಂದರೆ ಕೆಲವರು ಎಂತ ಮಾಡ್ತಾರೆ, ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕ್ತಾರೆ. ನಾನು ಹಾಗೆ ಮಾಡೋದಿಲ್ಲ, ಯಾಕಂದರೆ ಅದು ಬೇಗ ಇದು ಎಂತ ಕಪ್ಪಾಗಿ ಹೋಗ್ತದೆ. ಹಾಗಾಗಿ ನಾನು ಈಗ ಬೆಳ್ಳುಳ್ಳಿ ಹಾಕಿದ್ದೇನೆ. ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡುವ. ಮತ್ತು ನಿಮಗೆ ಈ ರೆಸಿಪಿ ಹೇಗೆ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಏನಾದರೂ ಆ್ಯಡ್ ಮಾಡಲಿಕ್ಕಿದ್ರೆ ಅಥವಾ ಏನಾದರೂ ಇದ್ದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ನಾನು ಮಾಡ್ತೇನೆ ಆಯ್ತಾ, ನೀವು ಹೇಳಿದಾಗೆ. ಓಕೆ, ಸೊ ಇಲ್ಲಿ ಬೀಟ್ರೂಟ್ ಇಟ್ಟಿದ್ದೆ, ಆಗ್ತಾಯಿದೆ, ಬೀಟ್ರೂಟು ಬಿಸಿ ಆಗ್ತಾಯಿದೆ. ಮಗುವಿಗೆ ಈಗ ಕೊಡಬೇಕು, ಸ್ವಲ್ಪ ಗ್ರೈಂಡ್ ಮಾಡಿ ರೈಸನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಕೊಡಬೇಕು. ಈಗ ಟೊಮೆಟೊ ಮತ್ತು ಮೆಣಸು ಹಾಕ್ತಾಯಿದ್ದೇನೆ, ಗ್ರೀನ್ ಚಿಲ್ಲಿ. ಈಗ ಗ್ರೈಂಡ್ ಮಾಡಿದ ಟೊಮೆಟೊ ಉಂಟಲ್ಲ
ಉಂಟಲ್ಲ ಗ್ರೈಂಡ್ ಮಾಡಿದ್ದು, ಅದನ್ನು ನಾನೀಗ ಹಾಕ್ತಾ ಇದ್ದೇನೆ ಅದಕ್ಕೆ. ಅದಕ್ಕೆ ಸ್ವಲ್ಪ ಮಸಾಲ ಹಾಕಿದ್ದೇನೆ, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಮತ್ತು ಈಗ ಗ್ರೈಂಡ್ ಮಾಡಿದ ಟೊಮೆಟೊ ಹಾಕಿದ್ದೇನೆ. ಈಗ ಸ್ವಲ್ಪ ಹೊತ್ತು ಬಿಟ್ಟು, ಸ್ವಲ್ಪ ಹೊತ್ತು ಇರಲಿ, ಒಂದು 4-5 ಸೆಕೆಂಡ್ ಈ ಥರ ಇರಲಿ ಸ್ವಲ್ಪ ಹೊತ್ತು. ಮತ್ತು ಸ್ವಲ್ಪ ಅದಾದಮೇಲೆ ಅದಕ್ಕೆ ನಾವು ನೀರಲ್ಲಿ ನೆನೆಸಿಟ್ಟ ಬೇಳೆ ಹಾಕುವ. ಬೇಳೆ ಒಂದು ಪ್ರಿಪೇರ್ ಮಾಡೋದಕ್ಕಿಂತ ಮೊದಲು ಇಡಬೇಕು, ಬೇಳೆ ನೀರಲ್ಲಿ ಹಾಕಿ ನೆನೆಸಿ ಇಡಬೇಕು. ಮತ್ತು ಹಾಕುವಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಎಲ್ಲ ಅದು ಬೇಳೆ ಹಾಕುವಷ್ಟರಲ್ಲಿ ಕರೆಕ್ಟ್ ಆಗ್ತದೆ. ಅಷ್ಟೇ ಸಾಕಾಗ್ತದೆ ನೆನೆಸಿದ್ರೆ, ತುಂಬ ಹೊತ್ತು ಏನು ನೆನೆಸಿಡ್ಬೇಕಂತೇನಿಲ್ಲ ನನ್ನ ಪ್ರಕಾರ. ಮೇ ಬಿ ನಿಮ್ಮ ಪ್ರಕಾರ ಕೂಡ ಹಾಗೆ ಅಂತ ಅಂದ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಮಾಡ್ತಾರೆ, ಬೇಳೆ ಸಾರಿ ಆಲ್ಮೋಸ್ಟ್ ಹೀಗೆ ಮಾಡ್ತಾರೆ. ಆದರೆ ಟೊಮೆಟೊ ಗ್ರೈಂಡ್ ಮಾಡಿ ಹಾಕಿದರೆ ತುಂಬಾ ಟೇಸ್ಟ್ ಇರ್ತದೆ. ಅದಕ್ಕೆ ಮತ್ತೆ ನೀರು ಹಾಕಬೇಕು. ಅದು ಟೊಮೆಟೊ ಗ್ರೈಂಡ್ ಮಾಡಿದ್ದೀರಲ್ಲ, ಅದೇ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ವಾಶ್ ಮಾಡಿ ಅದನ್ನು ಹಾಕ್ಬೋದು, ಒಳಗಡೆ ವಾಶ್ ಮಾಡಿ ಹಾಕ್ಬೋದು. ಅದೇ ನೀರು, ನಾನು ಅದೇ ನೀರನ್ನು ಹಾಕಿದ್ದು. ಮತ್ತು ನೀರು ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿ, ಅಂದರೆ ಬೇಳೆ ಹಾಕಿದ್ದಲ್ಲ ಅದು, ಇಲ್ಲಾಂದರೆ ಅದು ತುಂಬ ದಪ್ಪ ಆಗ್ತದೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅನಿಸ್ಬೋದು ನಾವು ಸ್ವಲ್ಪ ಜಾಸ್ತಿ ಹಾಕಿದೆ ಅಂತ. ಆ್ಯಕ್ಚುಲಿ ನಾನು ಜಾಸ್ತಿ ಹಾಕಲಿಲ್ಲ, ಉಪ್ಪು ಕರೆಕ್ಟ್ ಹಾಕಿದ್ದೇನೆ. ಅಂದರೆ ಬೇಳೆ ಸಾರು ಅಥವಾ ಟೊಮೆಟೊ ಸಾರು ಏನಾದರೂ ಮಾಡಬೇಕಾದ್ರೆ ನಾನು ಉಪ್ಪು ಜಾಸ್ತಿ ಹಾಕ್ತೇನೆ. ಅಂದರೆ ಅದು ಮತ್ತು ಊಟ ಮಾಡಬೇಕಾದ್ರೆ ಅನ್ನಕ್ಕೆ ಊಟ ಮಾಡುವಾಗ ಸಪ್ಪೆ ಆಗ್ತದೆ, ಮತ್ತು ಉಪ್ಪು ಸ್ವಲ್ಪ ಕಡಿಮೆ ಆದಾಗೆ ಆಗ್ತದೆ. ಹಾಗಾಗಿ ಈಗಲೇ ಸ್ವಲ್ಪ ಇಷ್ಟು ಹಾಕಿದರೂ ಮತ್ತು ಸ್ವಲ್ಪ ಕಡಿಮೆ ಆದಾಗೆ ಆಗ್ಬೋದಲ್ಲ, ಅದಕ್ಕೆ ಈಗಲೇ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಏನಾದರೂ ಫ್ರೈ ಮಾಡಲಿಕ್ಕೆಲ್ಲ ಇದ್ದರೆ ಇದೇ ಸ್ಪೂನನ್ನು ಹಾಕೋದು, ಅಂದರೆ ಇಲ್ಲಾಂದರೆ ಅದು ತುಂಬ ಸೌಂಡ್ ಬರ್ತದೆ, ಕಿನಿ 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 ಅಂತ. ಸೊ ಹಾಗಾಗಿ ಈಗ ಮುಚ್ಚೆಲ್ಲ ಮುಚ್ಚಿ ವಿಸಿಲು ಬರುವವರೆಗೆ ಕಾಯಬೇಕು. ನಾನು 4-5 ಅಲ್ಲ 2-3 ವಿಸಿಲ್ ತೆಗಿತೇನೆ. 2-3 ವಿಸಿಲ್ ತೆಗೆದಾದ್ಮೇಲೆ ಆಯಿತು, ಇದು ಇಷ್ಟೇ. ಮತ್ತೇನಿಲ್ಲ, ಇಷ್ಟೇ ಗೈಸ್. ಮತ್ತೆ ಸರ್ವ್ ಮಾಡಿ ಊಟ ಮಾಡೋದು ಅಷ್ಟೇ. ಆಯಿತು ಗೈಸ್, ಈಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕು. ಇಷ್ಟಿದೆ ಬಟ್ಟೆ ಹಾಕಬೇಕು. ಎರಡು ವಿಸಿಲ್ ಆಯಿತು. ಸೊ ಇನ್ನೊಂದು 2 ಹೋದರೆ ಸಾಕು. ಬಟ್ಟೆ ಹಾಕಿ ಆಯಿತು.
ಆಯಿತು. ಇನ್ನು ಗುಡಿಸಬೇಕು, ಒರೆಸಬೇಕು. ಕಸ ಇದೆ. ಗುಡಿಸಿ ಒರೆಸಿ ಆದಮೇಲೆ ಮಗುವಿಗೆ ಊಟ ಕೊಟ್ಟರೆ ಸ್ನಾನ ಮಾಡಿಸಿ ಮಲಗ್ತಾಳೆ ಊಟ ಕೊಟ್ಟಾದಮೇಲೆ. ಗುಡಿಸಬೇಕು. ನಾನು ಗುಡಿಸಿ ಒರೆಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ಕಷ್ಟ ಆಗ್ಬೋದು, ಹಾಗಾಗಿ. ಈಗ ಫ್ರೆಂಡ್ಸ್, ಈಗ ಕ್ಲೀನಿಂಗ್ ಎಲ್ಲ ಆಯಿತು, ಗುಡಿಸಿ ಒರೆಸಿ ಆಯಿತು. ಗುಡಿಸಿ ಒರೆಸೋದ್ರಲ್ಲಿ ಅರ್ಧದಲ್ಲಿ ಮಗು ಕೂಗ್ತಾ ಇತ್ತು. ಹಾಗಾಗಿ ಮಗುವಿಗೆ ಊಟ ಕೊಟ್ಟು ಆಯಿಲ್ ಮಸಾಜ್ ಮಾಡಿ ಮತ್ತೆ ಕ್ಲೀನ್ ಎಲ್ಲ ಮಾಡಿ ಆಯಿತು. ಸೊ ಹಾಗಾಗಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಮತ್ತು ಬಟ್ಟೆ ಒಣಗಲಿಕ್ಕೆ ಹಾಕಬೇಕು. ಸೊ ಅಷ್ಟೇ ಇವತ್ತಿನ ಲಾಗ್. ಸೊ ನನ್ನ ಪ್ರೀವಿಯಸ್ ಲಾಗ್ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.